ಶುಭೋದಯ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಮನುಷ್ಯ ಅಂದ್ಮೇಲೆ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ವಿವಾಹ, ಉದ್ಯೋಗ, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲದ ಬಾಧೆ, ಮನೆ ಕಟ್ಟುವಂತ ಯೋಗ ಇದೆಯಾ, ನಾನು ಕೊಟ್ಟಿರುವಂತಹ ಹಣ ಯಾವಾಗ ವಾಪಸ್ ಬರುತ್ತೆ, ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದ್ರೆ ಅಕ್ಷಯ ವೃಕ್ಷವನ್ನ ನೀವು ಬರ್ಮಾಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ನಿಮ್ಗೆ ಸಂಖ್ಯೆಗಳು ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಆ ಒಂದು ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ಇದು ನನ್ನ ಫ್ರೆಂಡ್ ನನ್ ಮುಂದೆ ಇಟ್ಟಂತದ್ದು. ಈ ರಾಹು ದಶೆ ನಡೀತಾ ಇದೆ. ರಾಹು ದಶೆನಲ್ಲಿ ಅವ್ರಿಗೆ ರಾಹು ಬೃಹಸ್ಪತಿ ಶಾಂತಿ ಮಾಡ್ಸಕ್ ಹೇಳಿದ್ದಾರೆ ಅಂತ ಹೇಳಿದ್ರು. ಈ ರಾಹು ಬೃಹಸ್ಪತಿ ಶಾಂತಿ ಅಂತಂದ್ರೆ ಏನು, ಇದನ್ನ ಯಾಕೆ ರಾಹು ದಶೆನಲ್ಲಿ ಮಾಡಿಸ್ಲೇಬೇಕಾಗತ್ತೆ? ಅವ್ರು ಮಾತ್ರ ಹರಹರ ಮಾಡಿಸ್ಕೊಳ್ಳೋದಿಕ್ಕೆ, ಮಾಡಿಸ್ಲಿಲ್ಲ ಅಂದ್ರೆ ಏನ್ ತೊಂದರೆಗಳಾಗಬಹುದು? ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿನ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಕುಂಡಲಿಯನ್ನು ಗಮನಿಸಿದ್ರೆ ಅಂಶಕುಂಡಲಿ, ರಾಶಿಕುಂಡಲಿ, ತ್ರಿಭಾಗಿ, ಆಮೇಲೆ ದಶಾಭುಕ್ತಿ. ಈಗ ನೀವು ಕೇಳ್ತಾರೆ ದಶಾಭುಕ್ತಿ, ಅದಕ್ಕೆ ಮಗು ಜನನವಾದಾಗ ಏನ ಸಮಯವನ್ನ ಡೇಟ್ ನಾವು ಇಟ್ಕೊಂಡಿರ್ತೀವೋ ಪ್ಲಾನೆಟ್ ಅಲ್ಲಿ ಕರೆಕ್ಟಾಗಿ ಆಯಾಯ ಗ್ರಹಗಳಿದ್ದದ್ದು ಅದರ ಪೂರ್ವಾರ್ಜಿತ ಕರ್ಮ ಫಲಗಳ ಮೇಲೆನೆ ಆಧಾರ ಪಟ್ಟಿರುತ್ತೆ. ಆದ್ರೆ ಅದಕ್ಕೆ ರೆಮಿಡಿ ಅಂತ ಮಾಡಿಕೊಂಡಾಗ ಕಷ್ಟದಿಂದ ಪಾರಾಗಬಹುದು ಅನ್ನೋದನ್ನ ಲಿಖಿತ ಕೊಟ್ಟಿರ್ತಕ್ಕಂಥದ್ದು. ಈಗ ನೀವು ಕೇಳುವಂತ ಈ ರಾಹು ಮತ್ತೆ ಬೃಹಸ್ಪತಿ ಅಂತ ಏನ್ ಕರಿತಾ ಇದ್ರದ್ದು ಗುರು ಚಾಂಡಾಳ ದೋಷ. ಇದು ಗುರು ಚಾಂಡಾಳ ದೋಷ ಇದ್ರೆ ಮಾತ್ರ ಇದು ನಾವು ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು. ಜೊತೆಗೆ ಶತ್ರು ಬಹಳ ಇದು ಹೇಗಿರುತ್ತೆ ಅಂತಂದ್ರೆ ಉತ್ತರ ಧ್ರುವಂ ದಕ್ಷಿಣ ಧ್ರುವಕ್ಕೂ, ಉತ್ತರಕ್ಕೊಬ್ಬರು ದಕ್ಷಿಣಕ್ಕೊಬ್ಬರು ಇದ್ದಂಗೆ ಇರುತ್ತೆ. ಬಹಳ ಕಷ್ಟ ಆಗುವಂತದ ಸಂದರ್ಭ. ಅದಕ್ಕೆ ಈ ರಾಹು ಮಹಾದಶೆನಲ್ಲಿ ಗುರು ಭುಕ್ತಿ ಅಥವಾ ಗುರು ಮಹಾದಶೆನಲ್ಲಿ ರಾಹು ಭುಕ್ತಿ ನಡೀತಾ ಇದ್ರು ಕೂಡ ಇದನ್ನ ಖಚಿತ ಪ್ರಾರಂಭದಲ್ಲೇ ಮಾಡೋದು ಬಹಳ ಉತ್ತಮ. ಇಲ್ಲಾಂದ್ರೆ ಹಣಕಾಸಿನಲ್ಲಿ ಬಹಳ ಸಂದಿಗ್ಧ ಪರಿಸ್ಥಿತಿ ತಿಳ್ಕೊಂಡ್ಬಿಡ್ತಾರೆ. ಅವ್ರಿಗೆ ಆಗ್ಬೇಕಾಗಿರೋ ಕೆಲಸಗಳಾಗಿರ್ಬೋದು, ಹತ್ರ ಒಳ್ಳೆ ಒಳ್ಳೆ ಕೆಲಸಗಳು ಬರ್ತಾವೆ ಅವರಿಗೆ, ಅದು ಪೋಸ್ಟ್ಪೋನ್ ಆಗುವಂಥದ್ದು ಒಟ್ಟಾರೆ ಅದರಿಂದ ವಿಜಯದ ಫಲವನ್ನ ಕಾಣಕ್ಕೆ ತುಂಬಾ ಕಷ್ಟ ಆಗ್ತಕ್ಕಂಥದ್ದು. ಹಾಗೆ ಆ ಒಂದು ಗುರು ಚಾಂಡಾಳ ದೋಷಕ್ಕೆ ಸಂಬಂಧಪಟ್ಟಾಗ ಪರಿಹಾರವನ್ನ ಗುರುವಿಗೆ ಸಂಬಂಧಪಟ್ಟ ಸೂಕ್ತದೊಂದಿಗೆ, ರಾಹುವಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಸೂಕ್ತದೊಂದಿಗೆ, ಅದು ವೇದ ಮಂತ್ರ ಪುರಸ್ಸರದೊಂದಿಗೆ ಮಾಡತಕ್ಕಂಥದ್ದು ಬಹಳ ಅದ್ಭುತ. ಇನ್ನು ಇದನ್ನ ಮಾಡ್ತಕ್ಕಂತಹ ವಿಧಾನಗಳು ಕೂಡ ಬಹಳ ವಿಭಿನ್ನವಾಗಿ ಹೇಳೋದಾದ್ರೆ, ಈ ಕಾಷಾಯ ವಸ್ತ್ರವನ್ನ ದಾನ ಮಾಡುವಂಥದ್ದು, ಸುವರ್ಣ ದಾನವನ್ನ ಗುರುಗಳಿಗೆ ಕೊಟ್ಟು, ಪಂಚಫಲನ ಕೊಟ್ಟು ಅವರಿಂದ ಆಶೀರ್ವಾದವನ್ನ ಪಡೆದುಕೊಳ್ತಾ ಅಕ್ಷತೆಯನ್ನು ನಾವು ತೆಗೆದುಕೊಳ್ಳುತ್ತೀವಿ ಅಂತಂದ್ರೆ ಅಲ್ಲಿಂದ ನಿಮಗೆ ವಿಮೋಚನೆ ಆದ ಹಾಗೇನೆ, ಇದರಿಂದ ಪಾರು ಮಾಡಿಕೊಳ್ಳುತ್ತಾ ಹೊರಗೆ ಬಂದ ಹಾಗೆ. ಇದನ್ನೇ ನೀವು ಆ ಗುರು ಚಾಂಡಾಳ ದೋಷಕ್ಕೆ ಸಂಬಂಧಪಟ್ಟ ವಿಧಿವತ್ತಾಗಿ ಕ್ರಮಬದ್ಧವಾಗಿ ಮಾಡತಕ್ಕಂತಹ ಪೂಜಾ ಕೈಂಕರ್ಯವದು. ಅಂದ್ರೆ ಅವರಿಬ್ಬರು ತೃಪ್ತಿ ಪಡಿಸ್ತಕ್ಕಂತಹದ್ದು. ಗುರು ಮತ್ತೆ ರಾಹು ಇರೋ ಸಂದರ್ಭದಲ್ಲಿ ತುಂಬಾ ಲೇಜಿ ಆಗ್ತಕ್ಕಂಥದ್ದು. ಆಗಬೇಕಾಗಿರೋ ಕೆಲಸಗಳು ಯಾವುದು ಕೂಡ ಸಮಯಕ್ಕೆ ಆಗದಿದ್ದಾಗ ಅದನ್ನ ಜಾತಕ ನೋಡಿ ಒರಿಜಿನಲ್ ಆಗಿ ಮಾಡ್ಲೇಬೇಕು ಅಂತಂದಾಗ ಈ ಬಿಂಬ ಕುಂಭ ಮಂಡಲನ ಪದ್ಧತಿಯಲ್ಲೇ ಮಾಡ್ಬೇಕಾಗತ್ತೆ. ಅನೇಕ ಸೂಕ್ತಗಳ ಪಾರಾಯಣದೊಂದಿಗೆ ಮಾಡತಕ್ಕಂಥದ್ದು ಕೂಡ ಇರುತ್ತೆ, ಬಾಕಿ ಸೂಕ್ತವನ್ನ ಹೇಳ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಗುರುವಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮೇಧಾ ಸೂಕ್ತವನ್ನ ಹೇಳಿ ಮಾಡಿಸ್ತಕ್ಕಂಥ ಇರುತ್ತೆ, ಪಾರಾಯಣ ಮಾಡೋದಂತಿರುತ್ತೆ. ಇವೆಲ್ಲವೂ ಕೂಡ ಗುರುವಿಗೆ ಸಂಬಂಧಪಟ್ಟ ಮಂತ್ರಾನುಷ್ಠಾನ ಪ್ರಾರಂಭ ಮಾಡತಕ್ಕಂತಹದ್ದು. ರಾಹುವಿಗೆ ಸಂಬಂಧಪಟ್ಟ ಆ ಒಂದು ಧಾನ್ಯವನ್ನ ದಾನ ಮಾಡತಕ್ಕಂಥದ್ದು, ಗುರುವಿಗೆ ಸಂಬಂಧಪಟ್ಟ ದಾನವನ್ನ ಮಾಡುವಂಥದ್ದು ಕೂಡ ಇದರ ತೃಪ್ತಿಯನ್ನ ಕಾಣ್ಲಿಕ್ಕೆ ಇರತಕ್ಕಂತಹ ಮಾರ್ಗ ಗುರು ಚಾಂಡಾಳ ದೋಷ ನಿವೃತ್ತಿ. ಹೆಂಗಿದು ಗುರು ಚಾಂಡಾಳ ದೋಷ? ಗುರುವಿಗೆ ಮಾಡಿದ ದ್ರೋಹದಿಂದ ಬರತಕ್ಕಂಥದ್ದು. ಪ್ರೀವಿಯಸ್ ಜನ್ಮದ ಅಥವಾ ಈ ಜನ್ಮದಲ್ಲಾಗಿರಬಹುದು. ಎಲ್ಲೋ ಒಂದು ಕಡೆ ಗುರುವಿನ ನಾವು ಎಲ್ಲದಕ್ಕೂ ಪದ ಹೇಳ್ತಾರಲ್ಲ, ಈ ಎಂತ ನಾವು ಕೆಲಸ ಮಾಡ್ಬೇಕಾದ್ರೂ ಕೂಡ ಈ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಇಲ್ಲಿ ಈ ತಂದೆ ತಾಯಿಗೆ ಸಮಾನವಾಗಿರ್ತಕ್ಕಂತಹ ಗುರುಗಳು ಅವರ ಸ್ವಲ್ಪ ಮಾತ್ರವಾಗಿ ನಾವು ನಿಂದಿಸಿದ್ರು ಕೂಡ ಇದು ನಮಗೆ ಸೇರ್ತಕ್ಕಂಥದ್ದರಿಂದ ಇದನ್ನ ಪರಿಹಾರ ಮಾಡ್ಕೊಳ್ತಕ್ಕಂತಹ ಕ್ರಿಯೆ ಮಾತ್ರ ಗುರು ಚಾಂಡಾಳ ದೋಷದೊಂದಿಗೆ ಮಾಡ್ಕೊಳ್ಬೇಕು.
ಅಂದ್ರೆ ಕುಂಡ್ಲಿ ನೋಡಿದಾಗ ಅದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಸಮಸ್ಯೆ ಇದೆ, ಮಾಡಿಸ್ಕೊಳ್ಳುವಂತ ಅವಶ್ಯಕತೆ ಇದ್ದೇ ಇದೆ ಅಂತ. ಖಂಡಿತ ಇದೆ. ಇಲ್ಲಾಂದ್ರೆ ಜೀವನದಲ್ಲಿ ಅವ್ರ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಬಿಡೋದಿಲ್ಲ, ಹಣಕಾಸಿನಲ್ಲಿ ಕೂಡ ತೊಂದರೆ ಬರ್ಬೋದು ಅಂತ ಹೇಳಿದ್ರು. ಜಾತಕ ಇರ್ತಕ್ಕಂಥವ್ರು ಖಂಡಿತ ನೋಡ್ಕೊಂಡು ಇದನ್ನ ಮಾಡ್ಕೊಳ್ತಾರೆ. ಹ್ಮ್ ಜಾತಕ ಇಲ್ಲದವ್ರಿಗೆ ಹ್ಮ್. ನಾವು ಒಂದು ಹಂತಕ್ಕೆ ಹೋಗ್ತಾ ಇದೀವಿ, ಯಾಕೋ ಅದ್ರಲ್ಲ ಸಫಲ ಕಾಣ್ತಾ ಇಲ್ಲ. ಅದೇ ಇಂಡಿಕೇಶನ್ ಅಂತ ಎಲ್ಲೋ ಹೇಳ್ಬೋದು. ಒಂದು ಕಡೆ ಎಷ್ಟು ಅಂತಂದ್ರೆ ಅವ್ರ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಕೆಲಸ. ಯಾಕಂದ್ರೆ ಆಮೇಲೆ ಗುರು ಮಾರ್ಗದರ್ಶನ ಯಾಕೆ ಹೇಳ್ತೇನೆ ಅಂತಂದ್ರೆ, ಗುರುವಿನ ಗುಲಾಮನಾಗದ ತನಕ ದೊರಕದಣ್ಣ ಮುಕುತಿ ಅಂತಂದ್ರೆ ಆ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಯಾರು ಅಡ್ಡ ಹಾಕಿರ್ತಕ್ಕಂತಹದ್ದು ಆ ಗುರುವಿನಿಂದ ತಿಳಿದುಕೊಟ್ಟು ಹೊರಗೆ ಬರ್ಲಿಕ್ಕಿರ್ತಕ್ಕಂತಹ ಮಾರ್ಗ ಈ ಗುರು ಚಾಂಡಳ ದೋಷ ನಿವೃತ್ತಿ ಮಾಡ್ತಕ್ಕಂಥದ್ದನ್ನೇ ಮಾಡ್ಕೋಬೇಕು. ಖಂಡಿತ ಗುರುಗಳ, ಈ ಒಂದು ರಾಹು ದಶೆ ಸಂದರ್ಭದಲ್ಲಿ ಈ ಒಂದು ರಾಹು ಬೃಹಸ್ಪತಿ ಶಾಂತಿಯ ವಿಶೇಷತೆಯನ್ನು ಯಾಕೆ ಮಾಡ್ಕೊಳ್ಳೇಬೇಕಾಗತ್ತೆ, ಜಾತಕ ಇದ್ದವರು ಯಾವ ರೀತಿ ಮಾಡ್ಕೊಳ್ಬೇಕು, ಇಲ್ಲದವ್ರಿಗೆ ಯಾವ ರೀತಿಯಾಗಿ ಅದು ಒಂದು ಇಂಡಿಕೇಶನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮ್ಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ್. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.